ಹಾಯ್ ವೆಲ್ಕಮ್ ಟು ತುಷಾರಸ್ ಆ್ಯಂಡ್ ಮಾಮ್ ಕುಕ್ಕಿಂಗ್ ಚಾನಲ್. ಇವತ್ತಿನ ಸ್ಪೆಷಲ್ ಮಸಾಲ ಚಾಯ್. ಈಗ ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗಿದೆ. ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಬಿಟ್ಟು ಮಳೆ ಬರ್ತಿರುತ್ತೆ. ಚಳಿಗೆ ಏನಾದರೂ ಒಂದು ಸ್ವಲ್ಪ ಸ್ಪೆಷಲಾಗಿ ಟೀ ಅಥವಾ ಕಾಫಿ ಕುಡಿಬೇಕನ್ನಿಸ್ದಾಗ ಈ ಮಸಾಲ ಚಾಯ್ ಒಂದು ಸರಿ ನೀವು ಟ್ರೈ ಮಾಡಿ. ನಾನು ಒಂದು ದೊಡ್ಡ ಕಪ್ಪುಗೆ ಮಸಾಲ ಚಾಯ್ನ ಪ್ರಿಪೇರ್ ಮಾಡ್ತಿದ್ದೀನಿ. ಅಂದರೆ ಈಗ ನೀರು ತೊಗೊಂಡಿದ್ದೀನಲ್ಲ, ಆ ಗ್ಲಾಸ್ನಲ್ಲಿ 1 ಗ್ಲಾಸ್ ಪ್ರಿಪೇರ್ ಮಾಡ್ತಿದ್ದೀನಿ. 1 ಗ್ಲಾಸ್ ಹಾಲು, 1 ಗ್ಲಾಸ್ ನೀರನ್ನ ತೊಗೊಂಡಿದ್ದೀನಿ. ಹಾಗೆ 1 ಪಲಾವ್ ಎಲೆನ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಒಣಶುಂಠಿ ಪೌಡರ್ನ ತೊಗೊಂಡಿದ್ದೀನಿ. ಒಣಶುಂಠಿ ಪೌಡರ್ ಆದರೂ ತೊಗೊಳ್ಬಹುದು ಅಥವಾ ಹಸಿ ಶುಂಠಿ ಆದರೂ ತೊಗೊಳ್ಬಹುದು. ಮಸಾಲ ಚಾಯ್ಗೆ ಒಣಶುಂಠಿ ಪೌಡರ್ ಬಳಸೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ 2 ಏಲಕ್ಕಿ, 1 ಪೀಸ್ ಚಕ್ಕೆ, 1 ಲವಂಗ, ಹಾಗೆ 3 ಮೆಣಸನ್ನು ತೊಗೊಂಡಿದ್ದೀನಿ. ನಂತರ ಈ ಸ್ಪೂನಲ್ಲಿ 1 ಸ್ಪೂನು ಡಸ್ಟ್ ಟೀ ಪುಡಿನ ತೊಗೊಂಡಿದ್ದೀನಿ. ಹಾಗೆ ಸೇಮ್ ಸ್ಪೂನಲ್ಲಿ 2 ಸ್ಪೂನು ಸಕ್ಕರೆನ ತೊಗೊಂಡಿದ್ದೀನಿ. ಈಗ ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು 4 ಸಹ ಒಂದು ಒರಳು ಕಲ್ಲಲ್ಲಿ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡ ನಂತರ ನೋಡಿ, ಈ ಥರ ಜಜ್ಜಿಟ್ಕೊಂಡ್ರೆ ಸಾಕು. ತುಂಬ ನುಣ್ಣಕ್ಕೇನು ಪೌಡರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಈ ಥರ ಲೈಟಾಗಿ ಜಜ್ಜಿಕೊಂಡ್ರೆ ಸಾಕು. ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿನ ಒಣಶುಂಠಿ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಹೇಳೋದನ್ನು ಮರೆತೆ, ನಾನು ಇಲ್ಲಿ ಟೀಗೆ ಬಳಸ್ತಾ ಇರೋದು ಡಸ್ಟ್ ಟೀ ಪುಡಿ ಆಗಿರೋದ್ರಿಂದ 1 ಗ್ಲಾಸ್ ನೀರನ್ನು ತೊಗೊಂಡಿದ್ದೀನಿ ಮೆಜರ್ಮೆಂಟು. ಆದರೆ ನೀವೇನಾದರೂ ಹೋಟೆಲ್ ಬ್ಲೆಂಡು ಅಂದರೆ ದಪ್ಪ ಟೀ ಪುಡಿ ಬಳಸ್ತಿದ್ರೆ 1.5ರಿಂದ 2 ಗ್ಲಾಸ್ ನೀರನ್ನು ಮೆಜರ್ಮೆಂಟ್ ತೊಗೊಳ್ಬೇಕಾಗುತ್ತೆ. ಈಗ ಮಸಾಲ ಚಾಯ್ ಹೇಗೆ ಪ್ರಿಪೇರ್ ಮಾಡೋದಂತ ನೋಡೋಣ. ಸ್ಟವ್ನ ಆನ್ ಮಾಡಿ ಒಂದು ಟೀ ಪಾತ್ರೆನ ತೊಗೊಂಡಿದ್ದೀನಿ. ಟೀ ಪಾತ್ರೆಗೆ 1 ಗ್ಲಾಸ್ ಮೆಜರ್ಮೆಂಟ್ ನೀರನ್ನ ಸೇರಿಸ್ಕೊಂಡಿದ್ದೀನಿ. ನೀರು ಈಗ ಬಿಸಿ ಆಗಿದೆ. ಬಿಸಿ ನೀರಿಗೆ ಈಗ ನಾವು ತೊಗೊಂಡಿರ್ತಕ್ಕಂಥ ಮಸಾಲೆನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆ ಸೇರಿಸ್ಕೊಂಡ ನಂತರ ಲೋ ಫ್ಲೇಮಲ್ಲಿ 1-2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಈಗ ಟೀ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಟೀ ಪುಡಿನ ಸೇರಿಸ್ಕೊಂಡ ನಂತರ ಡಸ್ಟ್ ಟೀ ಪುಡಿ ಆಗಿರೋದ್ರಿಂದ 1 ನಿಮಿಷ ಕುದಿಸಿದ್ರೆ ಸಾಕು. ಟೀ ಪುಡಿ ಸೇರಿಸ್ಕೊಂಡ ನಂತರ ಹೀಗೆ ಮಿಕ್ಸ್ ಮಾಡ್ತಾ 1 ನಿಮಿಷ ಕುದಿಸ್ಕೊಂಡಾಗಿದೆ. ಈಗ 1 ಗ್ಲಾಸ್ ಗಟ್ಟಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಗಟ್ಟಿ ಹಾಲನ್ನು ಸೇರಿಸ್ಕೊಂಡ ನಂತರ ಲೋ ಫ್ಲೇಮಲ್ಲಿ 1-2 ನಿಮಿಷ ಕುದಿಸ್ಕೊಳ್ಬೇಕು. ಲೋ ಫ್ಲೇಮಲ್ಲಿ 2 ನಿಮಿಷ ಕುದಿಸ್ಕೊಂಡ ನಂತರ ಹೈ ಫ್ಲೇಮಲ್ಲಿ 1 ನಿಮಿಷ ಈ ಥರ ಕುದಿಸ್ಕೊಂಡ್ರೆ ಸಾಕು. ಮಸಾಲ ಟೀ ಫ್ಲೇವರು ನಮಗೆ ಒರಿಜಿನಲ್ ಆಗಿರಬೇಕು ಅಂತಂದರೆ ಆದಷ್ಟು ಸಕ್ಕರೆನ ಕಡಿಮೆ ಸೇರಿಸ್ಕೊಳ್ಬೇಕು. ಕೆಲವರಿಗೆ ಸಕ್ಕರೆ ಜಾಸ್ತಿ ಇದ್ದರೆ ಟೀ ಕಾಫಿಯಲ್ಲಿ ತುಂಬ ಇಷ್ಟ ಆಗುತ್ತೆ. ಆ ಥರದವರು ನಿಮ್ಮ ರುಚಿಗೆ ತಕ್ಕಂತೆ ನೀವು ಸೇರಿಸ್ಕೊಳ್ಬಹುದು. ಸಕ್ಕರೆ ಸೇರಿಸಿದ ನಂತರ ಒಂದು 10ರಿಂದ 15 ಸೆಕೆಂಡ್ ಕುದಿಸ್ಕೊಂಡ ನಂತರ ಸ್ಟವ್ನ ಆಫ್ ಮಾಡಿ ಈಗ ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಾಡಿರ್ತಕ್ಕಂಥ ಮಸಾಲ ಚಾಯ್ ಪ್ರಿಪೇರ್ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಡಿಸ್ಕ್ರಿಪ್ಷನಲ್ಲಿ ವಿಡಿಯೋದು ಡೀಟೇಲ್ಸ್ನ ಕೊಟ್ಟಿರ್ತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಲವ್ ಯು ಆಲ್. ಬಾಯ್ ಫ್ರೆಂಡ್ಸ್.